ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಬಲಗಡೆ ಇರುವಂತಹ ಒಂದು ಚಿತ್ರವನ್ನು ನೋಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಗವಿಶ್ರೀಗಳು ಹೇಳಿದ್ದೇನು, ಜನಪ್ರತಿನಿಧಿಗಳು ಮಾಡಿದ್ದೇನು ಅನ್ನುವ ಒಂದು ಪ್ರಶ್ನೆ ಇಡೀ ಕೊಪ್ಪಳ ತಮ್ಮ ಎದುರಿಗೆ, ಜನಪ್ರತಿನಿಧಿಗಳ ಎದುರಿಗೆ ಇಟ್ಟಿದೆ. ಈಗ ಮನವಿ ಪತ್ರ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆ ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಅವರು, ಸನ್ಮಾನ್ಯ ಸಚಿವರು 24/2/25 ಬಹಿರಂಗ ಸಭೆಯಲ್ಲಿ ಶ್ರೀ ಗವಿಶ್ರೀಗಳು ಹೇಳಿದ್ದೇನು, ಜನಪ್ರತಿನಿಧಿಗಳು ಮಾಡಿದ್ದೇನು. 1.5 ವರ್ಷ ಕಳೆಯುತ್ತಿದ್ದರೂ ಟಿಎಸ್ಪಿಎಲ್ ಸ್ಥಾಪನೆ ತಡೆ ಆದೇಶ ಏಕೆ ತಂದಿಲ್ಲ ಎಂದು ಪ್ರಶ್ನೆ ಮಾಡುತ್ತಿರುವ ಕುರಿತು ಸರ್ವ ಪಕ್ಷಗಳ ಹೋರಾಟ ವೇದಿಕೆಯ ಮುಖಂಡರ ಮಾನ್ಯ ಮುಖ್ಯಮಂತ್ರಿಗಳ ನಿಯೋಗದ ಭೇಟಿ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯದಂತೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಬಲ್ಡೋಟ ಎಂಎಸ್ಪಿಎಲ್ ಪೆಲೆಟ್ ಘಟಕ 2011ರಿಂದ ಕಾರ್ಯಾಚರಣೆ ಮಾಡುತ್ತಿದೆ. ಅದರ ಮಾಲಿನ್ಯದ ಕಂದು ಧೂಳು, ದಟ್ಟ ಹೊಗೆಯ ವಿಷಾನಿಲ ಜಿಲ್ಲಾ ಕೇಂದ್ರದ 40 ಭಾಗಕ್ಕೆ ಹರಡುತ್ತಿದೆ. ಈ ಮಾಲಿನ್ಯ ತಡೆಗಟ್ಟಬೇಕೆಂದು ಪರಿಸರ ಇಲಾಖೆಗೆ ನಗರದ ಸಾರ್ವಜನಿಕರು ದೂರು ಕೊಡುತ್ತಾ ಆರೋಗ್ಯ ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಈಗ ಎಂಎಸ್ಪಿಎಲ್ ಕಾರ್ಖಾನೆಯ ಒಂದೇ ಒಂದು ಚಿಮಣಿಯ ಮಾಲಿನ್ಯದಿಂದ ರೋಷಿ ಹೋಗಿದ್ದ ಕೊಪ್ಪಳ ಜನರಿಗೆ ಪಿಎಸ್ಪಿಎಲ್ ಹೆಸರಿನ ಬೃಹತ್ ಹೂಡಿಕೆಯ ಒಡಂಬಡಿಕೆಯಿಂದ ಬರಸಿಡಲು ಬಿಡಿದಂತಾಗಿದೆ. ಕೊಪ್ಪಳ ಆರಾಧ್ಯ ದೈವ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಎಚ್ಚೆತ್ತುಕೊಂಡು ಫೆಬ್ರವರಿ 24, 2025 ಜಿಲ್ಲಾ ಕೇಂದ್ರ ಬಂದ್ ಮಾಡಿ ಹೋರಾಡಿದರು. ಅವರು 16,000 ಜನರು ನೆರೆದಿದ್ದ ಬಹಿರಂಗ ಸಭೆಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಒಂದು ವರ್ಗಾವಣೆಯಾಗಬೇಕಾದರೂ ಇಲ್ಲಿನ ಶಾಸಕರು, ಮುಖ್ಯಮಂತ್ರಿ, ಆರ್ಥಿಕ ಸಲಹೆಗಾರರು, ಜಿಲ್ಲಾ ಮಂತ್ರಿಗಳ ಅನುಮತಿ ಬೇಕಾಗುತ್ತದೆ. ಅಂಥದ್ರಲ್ಲಿ ಈ ಮೂವರ ಸಹಮತವಿಲ್ಲದೆ ಇಂಥ ಬೃಹತ್ ಬಲ್ಡೋಟ ಬಿಎಸ್ಪಿಎಲ್ ಸ್ಥಾಪನೆಯಾಗಲು ಹೇಗೆ ಸಾಧ್ಯ? ಇಲ್ಲಿನ ಲಕ್ಷಗಟ್ಟಲೆ ಜನರ ಆರೋಗ್ಯ ಮತ್ತು ಪರಿಸರದ ಹಿತದೃಷ್ಟಿಯಿಂದ ರದ್ದುಪಡಿಸಿ ಆದೇಶ ತರಬೇಕೆಂದು ತಮ್ಮಗಳ ಮೂವರಿಗೂ ಧರ್ಮಾದೇಶ ಮಾಡಿದ್ದರು. ಆಗ ತಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಲ್ಲಿಗೆ ಸರ್ವ ಪಕ್ಷದ ನಿಯೋಗ ಕೊಂಡೊಯ್ದು ಮನವರಿಕೆ ಮಾಡಿ ತಾತ್ಕಾಲಿಕವಾಗಿ ಸ್ಥಾಪನೆಯ ಚಟುವಟಿಕೆಗಳಿಗೆ ತಡೆ ಮಾಡಿಸಿದ್ದೀರಿ. ಈ ನಿಮ್ಮ ಕಳಕಳಿಗೆ ಕೊಪ್ಪಳ ಜನ ಕೃತಜ್ಞರಾಗಿದ್ದಾರೆ. ಈಗ 1.5 ವರ್ಷ ಕಳೆಯುತ್ತಾ ಬಂದಿದೆ, ಆದರೆ ಈ ಸ್ಥಾಪನೆಯ ಶಾಶ್ವತ ತಡೆ ಆದೇಶ ಬಂದಿಲ್ಲ. ಆದ್ದರಿಂದ ಕೊಪ್ಪಳ ಭಾಗ್ಯನಗರದ ಜನರಿಗೆ ಆತಂಕ ಹೆಚ್ಚಾಗಿದೆ. ಈಗ ಸಂಪುಟದಲ್ಲಿ ಜಿಲ್ಲೆಗೆ 2 ಸಚಿವರಾಗಿದ್ದು ಮತ್ತಷ್ಟು ಶಕ್ತಿ ಬಂದಿದೆ. ಇದೇ ಸಂದರ್ಭದಲ್ಲಿ ಈಗಿರುವ 22 ಬಾಧಿತ ಹಳ್ಳಿಗಳ ಜನರ ಜೀವ, ಆರೋಗ್ಯ, ಕೃಷಿ, ಅಂತರ್ಜಲ, ಜಲಮೂಲಗಳು ಉಳಿಯಬೇಕಾದರೆ ಮಾಲಿನ್ಯಕಾರಕ 28 ಬೃಹತ್ ಸಣ್ಣ ದೊಡ್ಡ ಸೇರಿ 202 ಕಾರ್ಖಾನೆಗಳ ಮಾಲಿನ್ಯ ನಿಯಂತ್ರಣಕ್ಕೆ ಬರಬೇಕು. ಇಲ್ಲದಿದ್ದರೆ ಅವುಗಳು ಬಂದ್ ಆಗಬೇಕೆನ್ನುವ ಅರ್ಥದಲ್ಲಿ ನಮ್ಮನ್ನು ಜಪಾನ್ ಮಾಡುವುದು ಬೇಡ, ಜೋಪಾನ ಮಾಡಿ ಎಂದು ಗವಿಶ್ರೀಗಳು ಹೇಳಿದ್ದರು. ಅದರ ಭಾಗವಾಗಿ 9 ಕಾರ್ಖಾನೆಗಳಿಗೆ ಎನ್ಪಿಡಿ ನೀಡಲಾಗಿದೆ. 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿ 2 ಮಾತ್ರ ಮುಚ್ಚಲಾಗಿದೆ. ಸಿಪಿಸಿಬಿಯಿಂದ ಕಲ್ಯಾಣಿ ಸ್ಟೀಲ್ ಮುಚ್ಚಿ ಕೆಲವೇ ದಿನಗಳಲ್ಲಿ ಪುನಃ ಆರಂಭ ಮಾಡಲಾಗಿದೆ. ಇನ್ನುಳಿದ ಕಾರ್ಖಾನೆಗಳ ಮಾಲಿನ್ಯ ನಿಯಂತ್ರಣದಲ್ಲಿ ಇಲ್ಲ ಎನ್ನಲು ರೈತರು ನಿರಂತರವಾಗಿ ದೂರು ಸಲ್ಲಿಸುತ್ತಿದ್ದಾರೆ ಎನ್ನುವ ಸಂಗತಿಯನ್ನು ಇಲ್ಲಿ ಹೇಳಲಾಗಿದೆ. ಬೀದರ್, ಹುಮನಾಬಾದ್ ನದಿ ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾದ ಅಲ್ಲಿಯ ಕಾರ್ಖಾನೆಗಳನ್ನು ಮಾನ್ಯ ಸಚಿವರಾದ, ಇದು ಬಹಳ ಮುಖ್ಯವಾದಂತ ಪ್ಯಾರಾಗಿದೆ, ಬೀದರ್ನಲ್ಲಿ
ಅಲ್ಲಿಯ ಜಿಲ್ಲಾ ಸಚಿವರಾದಂತ ಖಂಡ್ರೆಯವರು ಪರಿಸರ ಮಾಲಿನ್ಯ ಮಾಡ್ತಕ್ಕಂಥ ಕಾರ್ಖಾನೆಗಳ ಬಗ್ಗೆ ಇನ್ನೊಂದು ಪ್ಯಾರ ಇದೆ ಅಷ್ಟೇ. ನಾವೇನೇ ಅವರ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕಲ್ಲ ನಮ್ಗೇನಿಲ್ಲ. ಬೀದರ್ ಹುಮ್ನಾಬಾದ್ ನದಿ ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾದ ಅಲ್ಲಿನ ಕಾರ್ಖಾನೆಗಳನ್ನು ಮಾನ್ಯ ಸಚಿವರಾದ ಈಶ್ವರ ಖಂಡ್ರೆಯವರು ತಕ್ಷಣ ಕ್ರಮಕ್ಕೆ ಮುಂದಾಗಿ ಬಂದ್ ಮಾಡಿಸಿದ ರೀತಿಯಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣ ವಿಷವಾಗಲು ಕಾರಣವಾದ ಕಾರ್ಖಾನೆಗಳನ್ನು ತಾವು ಬಂದ್ ಮಾಡಿಸಬೇಕಾಗಿ ವಿನಂತಿ. ಕೋಟಿಗಟ್ಟಲೆ ಜನರ ಜೀವನಾಡಿಯಾಗಿರುವ ತುಂಗಭದ್ರಾ ನದಿ ಜಲಮೂಲಗಳು ಕಾರ್ಖಾನೆ ಬಿಡುವ ತ್ಯಾಜ್ಯದಿಂದ ವಿಷವಾಗುತ್ತಿರುವುದು ಸಾಮಾನ್ಯ ಸಂಗತಿಯಲ್ಲ ಮತ್ತು ಈ ವಿಷಕಾರುವ ಕಾರ್ಖಾನೆಗಳಿಗೆ ಇದೇ ಜಲಾಶಯದಿಂದ ನೀರು ಕೊಡುವುದನ್ನು ನಿಲ್ಲಿಸಿ ರೈತರ ಸಂಪೂರ್ಣ ಕೃಷಿ ಮತ್ತು ಕುಡಿಯಲಿಕ್ಕೆ ಈ ನೀರು ಮೀಸಲಿಟ್ಟರೆ ಇಲ್ಲಿನ ಆರ್ಥಿಕತೆ ಸುಸ್ಥಿರವಾಗಿರುತ್ತದೆ. ಕೊನೆಯ ಪ್ಯಾರ. ಕಳೆದ 2025 ಅಕ್ಟೋಬರ್ 31ರಿಂದ ಕೊಪ್ಪಳ ನಗರಸಭೆ ಆವರಣದಲ್ಲಿ 289ನೇ ದಿನ ಅಂದ್ರೆ ಇದು ಸ್ವಾತಂತ್ರ್ಯ ದಿನೋತ್ಸವದ ಇವತ್ತಿಗೆ 289ನೇ ದಿನ ಆಯ್ತು. 300ನೇ ದಿನದ ಒಂದು ಕಾರ್ಯಕ್ರಮವೂ ಕೂಡ ಇದೆ. ನಮ್ಮ ನಡೆ ಶಾಸಕರ ಮನೆಯ ಕಡೆಗೆ ಅಂತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಹೋರಾಟ ಸಮಿತಿ ನಿರ್ಣಯಿಸಿದೆ. 289ನೇ ದಿನದಲ್ಲಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಇದರ ಭಾಗವಾಗಿ ದಿನಾಂಕ 23/3/2026ರಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ರಾಜ್ಯದ ಪ್ರಮುಖ ಮಠಾಧೀಶರು, ಹೋರಾಟಗಾರರು, ಸಾಹಿತಿಗಳು, ಚಲನಚಿತ್ರ ನಟರು ಬೆಂಬಲಿಸಿದ ಸತ್ಯಾಗ್ರಹವನ್ನು ಕೊಪ್ಪಳದ ಕಾರ್ಖಾನೆ ಬಾಧಿತ ಜನರು ನಡೆಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಈ ವಿಷಯದಲ್ಲಿ ತಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿನ ನಗರ 1.5 ಲಕ್ಷ ಜನರು, 20 ಕಾರ್ಖಾನೆ ಬಾಧಿತ ಹಳ್ಳಿಗಳ 50,000 ಜನರು ಸಂತ್ರಸ್ತರಾಗುವ ವಿಷಯವನ್ನು ಮನವರಿಕೆ ಮಾಡಿಕೊಡಬೇಕೆಂದು ದಿನಾಂಕ 23/3/26ರಂದು ದಯವಿಟ್ಟು ಮಾತಾಡಬೇಡಿ 1 ನಿಮಿಷ ಪ್ಲೀಸ್. 23 ಜಿಲ್ಲೆಯ ಸರ್ವ ಪಕ್ಷಗಳ ಮುಖಂಡರು, ಜನಪ್ರತಿನಿಧಿಗಳು ಮತ್ತು ಹೋರಾಟ ವೇದಿಕೆಯ ಪ್ರಮುಖರ ನಿಯೋಗದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಪ್ರಯತ್ನಿಸಿದೆವು. ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಗೆ ಮುಖ್ಯಮಂತ್ರಿಗಳು ತೆರಳಿದ್ದರಿಂದ ಸಾಧ್ಯವಾಗಲಿಲ್ಲ. ಆ ದಿನ ನಮ್ಮ ನಿಯೋಗದ ಭೇಟಿಗೆ ಅವಕಾಶ ಮಾಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಂಡದ್ದು ತಮ್ಮ ಅನಾರೋಗ್ಯದಿಂದ ಫಲಿಸಲಿಲ್ಲ. ನಮಗೆ ನ್ಯಾಯ ಒದಗಿಸಲು ತಾವು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿಗೆ ನಿಯೋಗದೊಂದಿಗೆ ಸರ್ವ ಪಕ್ಷದ ಮುಖಂಡರು, ಹೋರಾಟ ವೇದಿಕೆಯ ಪ್ರಮುಖರನ್ನು ಕರೆದೊಯ್ದು ಸತ್ಯ ಸಂಗತಿಯನ್ನು ಮನವರಿಕೆ ಮಾಡಿ ಬೈಡೋಟ ಸ್ಥಾಪನೆ ತಡೆಯಬೇಕಾಗಿ ತಮ್ಮಲ್ಲಿ ಕೊಪ್ಪಳದ ಮಹಾಜನರೆಲ್ಲರೂ ಸೇರಿ ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ತಮಗೆ ವಿನಂತಿ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೇ ಮತ್ತು ವೇದಿಕೆ ಮೇಲಿದ್ದಂತಹ ಶಾಸಕರೇ, ಲೋಕಸಭಾ ಸದಸ್ಯರೇ ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ಇವತ್ತು ಏನು ಹಿಂದೆ ನಾವು ಇದಕ್ಕೆ ನಾನೇ ಮಂತ್ರಿ ಇದ್ದಾಗನು ಒಪ್ಪನ್ನಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದರೊಳಗೆ ಕೆಲವೊಂದಿಷ್ಟು ನಾನು ಈಗಾಗಲೇ ಮಾತಾಡ್ದಂಗೆ ಕಾನೂನು ತೊಡಕುಗಳ ಸಮಸ್ಯೆಗಳು ಇದಾವೆ. ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಸಭೆ ಕರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಅಧಿವೇಶನ ಮುಗಿದ ಮೇಲೆ ಕೆಲವೊಂದಿಷ್ಟು ಕಾನೂನು ತೊಡಕುಗಳ ಬಗ್ಗೆ ನಾವು ನೀವೆಲ್ಲರೂ ಕುಂತು ಚರ್ಚೆ ಮಾಡಬೇಕಾಗತ್ತೆ. ನಾನಾಗ್ಲಿ, ಶಾಸಕರಾಗ್ಲಿ, ಲೋಕಸಭಾ ಸದಸ್ಯರಾಗ್ಲಿ, ನಮ್ಮ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ನಿಮ್ಮ ಪರವಾಗಿದ್ದೀವಿ. ಹಿಂದೆ ಮುಖ್ಯಮಂತ್ರಿಗಳ ಹತ್ರ ನಾವು ಇದು ಚರ್ಚೆಯನ್ನು ಮಾಡಿದಂತ ಉದಾಹರಣೆಗಳು ನಿಮ್ಮ ಕಣ್ಣೆದುರಿಗೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಅದಕ್ಕೆ ಈಗಾಗಲೇ ಅದ್ರ ಬಗ್ಗೆ ನಾನು ಅದನ್ನೇ ಡೀಟೇಲ್ ಆಗಿ ಇಲ್ಲಿ ಸಾರ್ವಜನಿಕವಾಗಿ ನಾನು ಮಾತಾಡೋದಕ್ಕಿಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಮ್ಮನ್ನೆಲ್ಲರನ್ನು ಕರೆದು ಕೆಲವೊಂದಿಷ್ಟು ಚರ್ಚೆಗಳು ಮಾಡಬೇಕಾಗಿದೆ. ಆದಷ್ಟು ಬೇಗನೆ ಆ ವಿಚಾರವನ್ನ ಅಧಿವೇಶನ ಮುಗಿದ ತಕ್ಷಣ ಕೆಲವೊಂದು ನನ್ನ ವೇಳಾಪಟ್ಟಿ ಇದೆ. ಯಾಕಂದ್ರೆ ನಮಗೂ ಕೊನೆಯ ಹಂತದೊಳಗೆ ಇಲಾಖೆ ಕೊಟ್ಟಿರಿಂದ ನಾವು ಯಾವ ಇಲಾಖೆದು ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಇದು ಇಲಾಖೆ ಜವಾಬ್ದಾರಿ ತಗೊಂಡ ಮೇಲೆ ನಾವು ಒಂದು ದಿವಸ ನೋಡ್ಕೊಂಡು ನಿಮ್ಗೊಂದು ದಿನಾಂಕವನ್ನು ನಿಗದಿ ಮಾಡಿ
ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೂ ಮಾತಾಡ್ತೀವಿ ಮತ್ತು ನೀವೇನ್ ಬೇಡಿಕೆ ಇಟ್ಟಿರಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಭೇಟಿ ಮಾಡುತ್ತಾ ಅವತ್ತೇ ಅಲ್ಲಿ ನಿರ್ಧಾರವನ್ನು ಮಾಡ್ತೀವಿ. ಮುಖ್ಯಮಂತ್ರಿ ಮತ್ತು ರಾಘವೇಂದ್ರ ಇಟ್ನಾಳ್ ಅವರು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸವನ್ನ ಮಾಡ್ತೀನಿ. ಧನ್ಯವಾದಗಳು. ಮಾನ್ಯ ಶಾಸಕರಾದ ರಾಘವೇಂದ್ರ ಸಾಹೇಬರು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.